ಯಾರೋ ನಿಮ್ಮ ಜಾತಿಯ ಮುಖಂಡರ ಮತ್ ಕೇಳಬೇಡಿ. ಹಿಂದೂ ಅಂದ್ರೆ ಕಾಪಿರೋರು. ಹಿಂದೆ ಕೊನೆ ಆಗ್ಬೇಕು ಬಾಂಗ್ಲದಲ್ಲಿ ನಡ್ತಕ್ಕಂಥ ದೌರ್ಜನ್ಯ. ಅರ್ಥಾತ್ ನೀವು ದೌರ್ಜನ್ಯವೇನಾದ್ರೂ ಮುಂದುವರಿಸಿದ್ರೆ ಇಲ್ಲಿ ಇದಾರಲ್ಲ ನಿಮ್ಮವರು, ನಿಮ್ಮ ಸಂತತಿಗಳು ಇಲ್ಲಿ ಇದಾರಲ್ಲ, ಅವರನ್ನ ಹೆಸರು ಇರ್ಲಾರ್ದಂಗೆ ಮಾಡ್ತೀವಿ. ನೀವು ಜಾತ್ಯತೀತ ಹೆಸರು ಹೇಳಿಕೊಂಡು ಬೇರೆ ಬೇರೆ ಎನ್ಜಿಒಗಳ ಮುಖಾಂತರ ಅಂತ ಫಂಡ್ಗಳನ್ನ ತಿಂದ್ಕೊಂಡು ನಿಮ್ಮ ಹೆಂಡ್ರು ಮಕ್ಕಳ ಜೊತೆ ಆರಾಮಾಗಿ ಸುಖವಾಗಿದ್ಕೊಂಡು ಹಿಂದೂ ಮುಸ್ಲಿಂ ಬಾಯಿ ಈಗ ನಡೆಯುವುದಿಲ್ಲ. ನಿಮ್ಮನೆ ಅನ್ನ ತಿಂತಾರೆ, ನಿಮ್ಮನೆ ನೀರು ಕುಡಿತಾರೆ, ನಿಮ್ಮನೆ ಅಣ್ಣ ಅಂತ ಬರ್ತಾರೆ. ನೀವು ಇರಲಾರ್ದಾಗ ಅವರ ಸಂಖ್ಯೆ ಹೆಚ್ಚಾದಾಗ ನಿಮ್ಮನೆ ನಿಮ್ಮನೆ ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾರೆ. ಇವತ್ತು ನನ್ನ ಊರಲ್ಲಿ 13 ಜನ ಕುರುಬ ಸಮುದಾಯದವ್ರಿಗೆ ವಕಾಫ್ ಬಂದಿದೆ. ಇಲ್ಲಿನ ಮುಸ್ಲಿಮರು ಯಾಕೆ ಖಂಡಿಸ್ತಲ್ಲ ಹೇಳಿ? ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರೋದು ಒಬ್ಬ ಹಿಂದೂಗಳು. ಈ ಬಾಂಗ್ಲಾದಲ್ಲಿ ನಡೀತಕ್ಕಂಥ ಹಿಂದೂಗಳ ನರಮೇಧನೆ ಏನು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅವ್ರು ಅಂದ್ಕೊಂಡಿದ್ದಾರೆ ಅದು ನಮ್ಮ ಭಾರತದ ಸಾಯದಿಂದ ಹುಟ್ಟಿದಂಥ ಒಂದು ದೇಶ. ಈ ತಮ್ಮ ಮಾಧ್ಯಮಗಳಲ್ಲಿ ಪತ್ರಿಕೆಗಳ ದಿನನಿತ್ಯ ನೋಡ್ತಾ ಇದೀವಿ ಎಷ್ಟು ಅತ್ಯಾಚಾರ ಆಗ್ತಾ ಇದೆ, ಅನಾಚಾರ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಕಾಲೇಜ್ ಕ್ಯಾಂಪಸ್ಗಳಿಗೆ ನುಗ್ಗಿ ಅಲ್ಲಿನ ಹಿಂದೂ ವಿದ್ಯಾರ್ಥಿಗಳನ್ನು ಗುರುತಿಸಿ ಬಡಿಯುವಂಥ ಕೆಲಸವನ್ನು ಅಲ್ಲಿನ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಈಗ ನಾವು ಇನ್ನೊಂದು ನಮ್ಗೆ ಆಚಾರ ಆಗೋದು ಏನು ಗೊತ್ತಾ? ನಮ್ಮ ದೇಶದಲ್ಲಿ ಎಲ್ಲೋ ಪ್ಯಾಲಿಸ್ಟೈನಲ್ಲಿ ಆದಂಥ ಅವ್ರವ್ರು ಬಡದಾಡಕೊಂಡೋದಕ್ಕೆ ಈ ಭಾರತದ ಅದು ಕರ್ನಾಟಕದ MG ರೋಡ್ ರಸ್ತೆಯಲ್ಲಿ ಇಲ್ಲಿನ ಅಲ್ಪಸಂಖ್ಯಾತರು, ಇಲ್ಲಿನ ಮುಸ್ಲಿಮರು ಹೋರಾಟ ಮಾಡಿದ್ರೆ ಏನು ಮಾನವಹತ್ಯೆ ಆಗ್ತಾ ಇದೆ, ಮಾನವ ಹತ್ಯೆ ನರಮೇಧ ಆಗ್ತಾ ಇದೆ ಅಂತೇಳಿ MG ರೋಡಲ್ಲಿ ಹೋರಾಟವನ್ನು ಮಾಡಿದರು. ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡಿದರು. ಆಗ ಇದೇ ಮಾನವ ಹತ್ಯೆ ಬಾಂಗ್ಲಾದಲ್ಲಿ ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಒಬ್ಬ ಅಲ್ಪಸಂಖ್ಯಾತ ಮುಸ್ಲಿಂ ಮುಖಂಡ ಕೂಡ ಅದನ್ನು ಖಂಡಿಸ್ತಾ ಇಲ್ಲ. ಯಾಕೆ ಹೇಳಿ? ಅವರು ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದಾಗಿದ್ದಾರೆ. ಅವ್ರ ಪುಸ್ತಕ ಇದೆಯಲ್ಲ, ಅವ್ರದ್ದು ಆ ಪುಸ್ತಕದಲ್ಲಿ ಒಂದಾಗಿದ್ದಾರೆ ಅವರು. ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ? ಇನ್ನೊಂದು ಆಘಾತಕಾರಿ ಬೆಳವಣಿಗೆ ಗೊತ್ತಾ? ಜಗತ್ತಿನಲ್ಲಿ ಎಲ್ಲಿಯಾದರೂ ಒಬ್ಬ ಮಾನವನಿಗೆ ತೊಂದರೆ ಆದರೆ ಜಗತ್ತಿನಲ್ಲಿರ್ತಕ್ಕಂಥ ಅಮೆರಿಕದಲ್ಲಿರ್ತಕ್ಕಂಥ ವಿಶ್ವಸಂಸ್ಥೆ ಮಾನವ ಹಕ್ಕು ಆಯೋಗ ಇದೆಯಲ್ಲ, ಓಡೋಡಿ ಬಂದು ಅವನ ಮನೆ ಹತ್ರ ನಿಲ್ಲುತ್ತೆ ಮನೆ ಹತ್ರ. ಆದರೆ ಇವತ್ತು ಯಾಕೆ ಬರ್ತಾ ಇಲ್ಲ ಮಾನವ ಹಕ್ಕುಗಳ ಆಯೋಗ? ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ? ಇದೊಂದು ವಿಷಯ. ಇನ್ನೂ ಮುಂದುವರೆದು ನಮ್ಮ ದೇಶದಲ್ಲಿ ಕೆಲವೊಬ್ರು ಇದ್ದಾರೆ, ಅವ್ರನ್ನ ಜಾತ್ಯತೀತರು ಅಂತ ಹೇಳ್ತಾರೆ, ಸೆಕ್ಯುಲರ್. ಅವ್ರು ಏನು ಹೇಳ್ತಾರೆ ಅಂತಂದರೆ ಜಗತ್ತಿನಲ್ಲಿ ಎಲ್ಲೇ ಅಲ್ಪಸಂಖ್ಯಾತರು, ಅವರು ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಪಾರ್ಸಿ ಯಾರಿಗೇ ಆಗಲಿ ತೊಂದರೆ ಆದಾಗ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ, ಇದೇ ಟೌನ್ ಹಾಲ್ನಲ್ಲಿ ಮಾನವ ಹತ್ಯೆಯನ್ನು ನಿಲ್ಲಿಸಿ ಅಂತ ಪ್ಲೇ ಕಾರ್ಡ್ ಬಂದು ನಿಲ್ಕೊಂಡಿರ್ತಾರೆ. ಯಾರು? ಜಾತ್ಯತೀತ ಅನ್ನೋರು, ಯಾರು ಸೆಕ್ಯುಲರ್ ಅನ್ನೋರು. ಕೆಲವೊಬ್ರು ಇನ್ನೂ ಏನೋ ಗೊತ್ತಾ? ನಾನೇ ದೊಡ್ಡ ಸಾಹಿತಿ, ನಾನೇ ದೊಡ್ಡ ಪ್ರಗತಿಪರ, ನಾನೇ ಪರಿಸರವಾದಿ ಎನ್ನುವ ಸ್ವಯಂ ಘೋಷಿತ ಬುದ್ಧಿಜೀವಿಗಳೇನಿದಾರಲ್ಲ, ಅವ್ರು ಯಾರೂ ಈ ಹತ್ಯಾಕಾಂಡವನ್ನು ಖಂಡಿಸ್ತಾ ಇಲ್ಲ. ಯಾಕೆ ಖಂಡಿಸ್ತಾ ಇಲ್ಲ ಹೇಳಿ? ಅಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರೋದು ಒಬ್ಬ ಹಿಂದೂಗಳು, ಮುಸಲ್ಮಾನರು ಅಲ್ಲ, ಕ್ರೈಸ್ತರು ಅಲ್ಲ, ಪಾರ್ಸಿಗಳು ಅಲ್ಲ, ಬೌದ್ಧರು ಅಲ್ಲ, ಇನ್ಯಾರೂ ಅಲ್ಲ. ಹಂಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ಜಾತ್ಯತೀತ ಹೆಸರು ಹೇಳಿಕೊಂಡು ಅಂತಾರಾಷ್ಟ್ರೀಯ ಬೇರೆ ಬೇರೆ ಎನ್ಜಿಒಗಳ ಮುಖಾಂತರ ಅಂತ ಫಂಡ್ಗಳನ್ನು ತಿಂದ್ಕೊಂಡು ನಿಮ್ಮ ಹೆಂಡ್ರು ಮಕ್ಕಳ ಜೊತೆ ಆರಾಮಾಗಿ ಸುಖವಾಗಿದ್ಕೊಂಡು ಎಲ್ಲಿ ಯಾವಾಗ ಇದೇ ಜಾಗದಲ್ಲಿ ಹಿಂದೂಗಳು ಏನಾದರೂ ಮುಸಲ್ಮಾನರ ಮೇಲೆ ದಬ್ಬಳಿಕೆ ಮಾಡಿದರೆ ಬಾಂಗ್ಲಾದಲ್ಲಿ ಇಷ್ಟೊತ್ತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ಯಾವುದೇ ಚಾನಲ್ಲು, ಯಾವುದೇ ಪತ್ರಿಕೆಯಲ್ಲಿ ಪುಟಗಳ ಗಂಟ್ಲೆ ದಿನಗಂಟ್ಲೆ ಚರ್ಚೆ ಆಗ್ತಾ ಇತ್ತು. ಇವತ್ತು ಬಾಂಗ್ಲಾ ಹತ್ಯೆ ಹಿಂದೂಗಳ ಮೇಲೆ ನಡೀತಂಥ ದೌರ್ಜನ್ಯ ಎಲ್ಲಿಯಾದರೂ ಚರ್ಚೆ ಆಗ್ತಾ ಇದೆ ಹೇಳಿ? ಈಗಾದರೂ ನಿಮ್ಮ ಜಾತ್ಯತೀತ ತತ್ವವನ್ನು ಬಿಟ್ಬಿಡಿ. ಹಿಂದೂಗಳೇನಿದಿರಲ್ಲ ನೀವೆಲ್ಲ ಜಾತ್ಯತೀತ ತತ್ವವನ್ನು ಬಿಟ್ಬಿಡಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಸ್ಪಷ್ಟವಾಗಿ ಹಿಂದೆ ಹೇಳಿದ್ರು, ನಿಮಗೆ ಅವರಿಗೆ ಆಗಲ್ಲ. ಇದು ಭಾರತ ಡಿವೈಡ್ ಧರ್ಮದ ಆಧಾರ ಮೇಲೆ, ಒಂದು ಪಶ್ಚಿಮ ಪಾಕಿಸ್ತಾನ, ಒಂದು ಪೂರ್ವ ಪಾಕಿಸ್ತಾನ, ಅವ್ರನ್ನ ಕಳಿಸ್ಬಿಡಿ. ಆದರೆ ಕೆಲವೊಬ್ರು ಇಲ್ಲಿರ್ತಕ್ಕಂಥ ಸೆಕ್ಯುಲರ್ ಅನ್ನೋ ಮುಖವಾಡ ಹೊತ್ತಿರಲ್ಲ, ಅವರು ಮಾಡಿದಂಥ ಈ ದೇಶಕ್ಕೆ ದೊಡ್ಡ ದ್ರೋಹ ಏನು ಗೊತ್ತಾ? ಎಲ್ಲರೂ ಹಿಂದೂ ಮುಸ್ಲಿಂ ಬಾಯಿ ಅಂದ್ಕೊಂಡು ಹಿಂದೂ ಮುಸ್ಲಿಂ ಬಾಯಿ ಈಗ ನಡೆಯುವುದಿಲ್ಲ. ಅದು ಹಿಂದೂ ಮುಸ್ಲಿಂ ಬಾಯಿ ಈಗ ನಡೆಯುವುದಿಲ್ಲ. ಹಂಗೆ ಅಂದರೆ ಹಿಂದೂಗಳು ನಿಮ್ಮನ್ನು ಯಾರೂ ಉಳಿಸೋದಿಲ್ಲ. ನಿಮ್ಮನೆ ಅನ್ನ ತಿಂತಾರೆ, ನಿಮ್ಮನೆ ನೀರು ಕುಡಿತಾರೆ, ನಿಮ್ಮಲ್ಲೇ ಅಣ್ಣ ಅಂತ ಬರ್ತಾರೆ. ನೀವು ಇರಲಾರ್ದಾಗ ಅವರ ಸಂಖ್ಯೆ ಹೆಚ್ಚಾದಾಗ ನಿಮ್ಮನೆ ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾರೆ. ಈಗ ಬಾಂಗ್ಲಾದಲ್ಲಿ ಆಗೋದು ಅದೇ ತಾನೆ. ಹಿಂದೂ ಹುಡುಗಿಯರನ್ನು ಒಂದು ನೋಡಿ ಬಂದಿದೆ ವಿಡಿಯೋನ, ಕಾಲೇಜ್ ಕ್ಯಾಂಪಸ್ಸಲ್ಲಿ ನುಗ್ಗಿ ಹಿಂದೂ ಹುಡುಗಿಗೆ ಮೇಲೆ ಅತ್ಯಾಚಾರ ಮಾಡ್ತಾರೆ, ಹಿಂದೂ ಹುಡುಗರನ್ನ ಡೊಣ್ಣೆ ಕೋಲ್ ತಂದು ಹೊಡಿತಾರೆ ಅಂತಂದರೆ ಹಿಂದೂಗಳು ಎಷ್ಟೊತ್ತು ಸಾನೆಯಿಂದ ಇರಬೇಕು? ನಾವು ಜಾತಿಯಲ್ಲಿ ಬೇರೆ ಬೇರೆ ಆಗಿರ್ಬೋದು, ಆದರೆ ಖಂಡಿತವಾಗಿಯೂ ಇನ್ನು 5-20 ವರ್ಷದಲ್ಲಿ ನಾವು ಕೂಡ ನಮ್ಮದೇ ಗೀತೆಯಲ್ಲಿ ನಮ್ಮದೇ ಧರ್ಮದ ನೆರಳಲ್ಲಿ ಒಂದಾಗ್ತೇವೆ. ಅವಾಗ ನೀವು ಯಾರು ಉಳಿದಿಲ್ಲ. ಅದಕ್ಕೆ ನೀವು ವಿಚಾರ ಮಾಡಿ ಮುಸಲ್ಮಾನರೇ, ವಿಚಾರ ಮಾಡಿ ತುರ್ಕಿಗಳೇ, ವಿಚಾರ ಮಾಡಿ ಗೋರಿ ಸಂತತಿಗಳೇ, ನೀವು
ನೀವು ಹೇಗೆ ಇದ್ದೀರೋ ನಮ್ಮ ಜೊತೆ ಸಹನೆ ಸಾಬಳವಾಗಿದ್ದರೆ ನೀವು ಇರಿ, ಇಲ್ಲ ಅಂತಂದರೆ ಜಾಗವನ್ನು ಖಾಲಿ ಮಾಡಿ. ಇನ್ನೊಂದು ಹೇಳ್ತೀನಿ, ಭಾರತ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ವಿ, ಪ್ರಿಯ ಮೋದಿಜಿ ಅವರೇ, ನೀವು ಈಗ ವಿಶ್ವ ನಾಯಕ, ಭಾರತದ ನಾಯಕ ಅಲ್ಲ, ವಿಶ್ವ ನಾಯಕ. ನಿಮ್ಮ ಮಾತು 170 180 ರಾಷ್ಟ್ರಗಳು ಕೇಳ್ತವೆ. ಒಂದು ಮಾತೇಳಿ ಅದೇ ಮುಸಲ್ಮಾನ ರಾಷ್ಟ್ರಗಳೇ ನಿಮ್ಗೆ ಅಭಿಮಾನ ಇದೆಯಲ್ಲ, ಅವ್ರು ಬಂದು ಅಲ್ಲಿ ಆಗ್ತಾರೆ. ಇವತ್ತು ಪಾಪ ಚಿನ್ಮಯ್ ದಾಸ್ ಅಂತ ಇಸ್ಕಾನ್ದವರು, ನೀವು ಹೆಣವಾಗಿ ಬೀಳ್ತಾ ಇದ್ರಿ ಕೋವಿಡ್ ಟೈಮ್ನಲ್ಲಿ, ಬೇರೆ ಟೈಮ್ನಲ್ಲಿ ನಿಮ್ಗೆ ಅನ್ನ, ನೀರು, ವ್ಯಾಕ್ಸಿನ್ ಎಲ್ಲವನ್ನು ಕೊಟ್ಟರು. ಅವರನ್ನು ಇವತ್ತು ಬಂಧನದಲ್ಲಿ ಇಟ್ಟಿದ್ದೀರಿ. ಅಂದರೆ ಯಾಕೆ ಗೊತ್ತಾ, ನಾವು ಹಿಂದೂಗಳಿದ್ದೀವಲ್ಲ, ಎಲ್ಲವನ್ನೂ ಸಹಿಸ್ಕೊಂತಾನೇ ಇದ್ದೀವಿ. ಅದೇ ಮೊದಲೇ ತಪ್ಪು. ಇನ್ನು ಸಹಿಸೋ ಕಾಲ ಭಾಳ ಇಲ್ಲ, ಇನ್ನು ಅವರಿಗೂ ನಮಗೆ ಮುಗಿದಿದೆ. ಇಲ್ಲಿರ್ತಕ್ಕಂಥ ಏನಾದರೂ ಇವತ್ತು ಹಿಂದೆ ಕೊನೆ ಆಗಬೇಕು ಬಾಂಗ್ಲದಲ್ಲಿ ಇರ್ತಕ್ಕಂಥ ದೌರ್ಜನ್ಯ. ಅರ್ಥಾತ್ ನೀವು ದೌರ್ಜನ್ಯವೇನಾದರೂ ಮುಂದುವರಿಸಿದ್ರೆ, ಇಲ್ಲಿ ಇದಾರಲ್ಲ ನಿಮ್ಮವರು, ನಿಮ್ಮ ಸಂತತಿಗಳು ಇಲ್ಲಿದ್ದಾರಲ್ಲ, ಅವರನ್ನು ಹೆಸರು ಇರ್ಲಾರ್ದಂಗೆ ಮಾಡ್ತೀವಿ. ಯಾಕೆ ಅಂತಂದರೆ ಇನ್ನೂ ಎದ್ದಿಲ್ಲ. ಕಡು ನಿದ್ರೆಯಲ್ಲಿ, ಬೆಳಗಿನ ಜಾವ ನಿದ್ರೆಯಲ್ಲಿ ಹಿಂದೂ ಇದ್ದಾನೆ ಭಾರತದಲ್ಲಿ. ಹೇಳುವ ಕಾಲ ಬಂದಿದೆ. ಇನ್ನು 4-5 ಗಂಟೆ ಹಿಂದಿಗೆ, 6 ಗಂಟೆಗೆ ಹಿಂದೂ ಹೇಳ್ತಾನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಂತತಿ ಇಲ್ಲಿ ಮುಸಲ್ಮಾನರು ಇಲ್ಲಿದ್ದಾರೆ, ಅಕ್ರಮ ವಲಸಿಗ ಬಾಂಗ್ಲಾದೇಶದಲ್ಲಿ ಇಲ್ಲಿದ್ದಾರೆ. ಏನೇನು ಒಂದೊಂದು ಪಾರ್ಟ್ಸ್ಗಳು ಬರ್ತವೆ, ನೆನಪಿಟ್ಕೊಳ್ಳಿದು. ಇದು ಆಗಬಾರ್ದು ಅಂತಂದರೆ ಅಲ್ಲಿರ್ತಕ್ಕಂಥ ಹಿಂದೂಗಳ ಮೇಲೆ ದೌರ್ಜನ್ಯ ನಿಲ್ಲಿಸ್ಬೇಕು ಅನ್ನೋದು ನಮ್ಮ ಆಗ್ರಹ. ಈಗ ನೋಡೋದಾದ್ರೆ ಮುಸ್ಲಿಮರ ಪ್ರಕಾರ ಹಿಂದೂಗಳು ಅಂತೇಳಿ ಕಾಫಿರರು. ಈಗ ಅದೇ ಅಂದರೆ ಹಿಂದೂಗಳ ಪ್ರಕಾರ ಮುಸ್ಲಿಮರು ಅಂತ ಹೇಳಿದ್ರೆ ಮೇರಾ ಅಬ್ದುಲ್ ಅಲಘೆ. ನೋಡಿ, ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಸ್ವಲ್ಪ ಹಿಂದೆಲ್ಲ ನಮ್ಮ ಇತಿಹಾಸದಲ್ಲಿ ತೋರಿಸ್ಬಿಟ್ರಲ್ಲ, ನಮ್ಮ ಹಿರಿಯರು ನಮ್ಗೆ ಹೇಳ್ಕೊಂತ ಬಂದ್ರಲ್ಲ, ಏನು ಗೊತ್ತಾ, ಬೇವಿನ ಮರ ಹಾಕಿ ಮಾವಿನ ಹಣ್ಣು ಕೀಳ್ಲಿಕ್ಕೆ ಹೇಳಿದ್ರು ನಮಗೆ. ಏನು ಹೇಳಿ, ಅವ್ರ ದೃಷ್ಟಿಯಲ್ಲಿ ನಾವು ಏನು ಗೊತ್ತಾ, ನಾವು ಗೌಡನೋ, ಬ್ರಾಹ್ಮಣೋ, ಲಿಂಗಾಯತೋ, ದಲಿತನೋ, ಎಷ್ಟೋ ಈ ಥರ ಡಿವೈಡು. ಆದರೆ ಅವ್ರು ಹಂಗಲ್ಲ. ಆಗ ಅವ್ರು ಕತ್ತಿ ಇಡಬೇಕಾದ್ರೆ ನೀನು ದಲಿತ ಈ ಕಡೆ ಬಾ, ನೀನು ಬ್ರಾಹ್ಮಣ ಈ ಕಡೆ ಬಾ ಅನ್ನೋದಿಲ್ಲ ಅವ್ರ ಕತ್ತಿ. ನೀನು ಕಾಪಿ ಇರೋರು, ಹಿಂದೂ ಅಂದರೆ ಕಾಪಿ ಇರೋರು. ಆದರೆ ನಮಗಿದೆ, ನಾವು ಅದೇ ಹೇಳ್ತೇವೆ, ನಮ್ಮ ಹಿಂದೂ ಸಮಾಜಕ್ಕೆ ನಾವು ಅದೇ ಹೇಳ್ತಾ ಇರೋದು. ನಿಮಗೆ ಅವ್ರು ಕತ್ತಿ ಹಿಡ್ಕೊಂಡು ಬಂದಾಗ, ಅಯ್ಯೋ ನೀನು ಬ್ರಾಹ್ಮಣ, ನೀನು ದೇವಸ್ಥಾನದಾಗ ಇರಪ್ಪ ಅನ್ನಲ್ಲ, ಅಯ್ಯೋ ನೀನು ದಲಿತ ನಮಗೆ ಬಾ ಅನ್ನೋಲ್ಲ, ಅಯ್ಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದಿಲ್ಲ. ಅನ್ನೋದೇ ಇಲ್ಲ. ಅವ್ರ ದೃಷ್ಟಿಯಲ್ಲಿ ನಾವೆಲ್ಲರೂ ಕಾಪಿ ಇರ್ರೆ. ಇದು ನಮ್ಮ ಒಳಗಡೆ ಜಾಗೃತಿ ಆಗಬೇಕಿದು. ಓಹೋ, ನಾವು ಈ ಥರ ಜಾತಿಯಲ್ಲಿ ಡಿವೈಡ್ ಆದರೆ ನಮಗೆ ಉಳಿಗಾಲ ಇಲ್ಲ. ಈಗ ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ಒಬ್ಬ ಮುಸಲ್ಮಾನ ಸಚಿವ ಹೇಳಿದ್ದಾನೆ, ಕೆಲವೇ ದಿನಗಳಲ್ಲಿ ಅಂಬೇಡ್ಕರ್ ಸಂವಿಧಾನ ಇಲ್ಲಿಂದ ಹೋಗುತ್ತೆ ಅಂತ. ಇಲ್ಲಿರ್ತಕ್ಕಂಥ ದಲಿತ ಪರ ಸಂಘಟನೆಗಳು, ಇಲ್ಲಿರ್ತಕ್ಕಂಥ ಪ್ರಗತಿಪರರು, ಸಂವಿಧಾನದ ರಕ್ಷತನ ಸ್ವಯಂ ಘೋಷಿತ ಸ್ಟಿಕ್ಕರ್ ಹಚ್ಕೊಂಡವರು ಇನ್ನೂ ಬೀದಿಗೆ ಬಂದಿಲ್ಲ. ಇದನ್ನೇ ಒಬ್ಬ ಹಿಂದೂ ಅಥವಾ ಇದನ್ನೇ ಒಬ್ಬ BJP ನಾನು BJP ಅವನಲ್ಲ ಮರ್ರೆ, ನಾನು ಮೊದಲು ಹೇಳ್ತಾ ಇದ್ದೀನಿ, ಇದನ್ನೇ ಒಬ್ಬ BJP ಇದನ್ನೇ ಒಬ್ಬ ಹಿಂದೂ ಹೇಳಿದ್ರೆ ಇಷ್ಟೊತ್ತಿಗೆ ಇದೇ ಮುಸಲ್ಮಾನರು ಇದ್ರಲ್ಲ, ಯಾರು ಬಾಯಿ ಅಂತ ಹೇಳ್ತಿದ್ರಲ್ಲ, ದಲಿತ ಪರ ಸಂಘಟನೆ ಮುಖವಾಡವನ್ನು ಹೊತ್ತುಕೊಂಡು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ರು, ಇಲ್ಲಿ ಒಂದು ಟೈರನ್ನು ಸುಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಯಾಕೆ ಹೇಳಿ, ಇದು ನಾವು ಹಿಂದೂಗಳು ಜಾಗೃತಿ ಆಗಬೇಕು. ಕೆಲವೊಂದು ಹಿಂದೂ ಸಂಘಟನೆಗಳಿದ್ದಾವೆ, ಕೆಲವೊಂದು ಜಾತಿ ಸಂಘಟನೆಗಳಿದ್ದಾರೆ, ಕೆಲವೊಂದು ಜಾತಿ ಮಠಾಧೀಶರಿದ್ದಾವೆ. ಹಿಂದುವಿನ ನೆರಳಲ್ಲಿ ನಿಮ್ಮ ಜಾತಿ, ಹಿಂದುವಿನ ನೆರಳಲ್ಲಿ ನಿಮ್ಮ ಮಠ, ಹಿಂದುವಿನ ನೆರಳಲ್ಲಿ ನಿಮ್ಮ ಸಂಘಟನೆಗಳು. ಎಲ್ಲಿತನ ನೀವು ಜಾತಿ ಅಂತ ಹೋಗ್ತಾ ಇದ್ದೀರಿ? ದಯವಿಟ್ಟು ಈಗಲಾದ್ರೂ ಬಾಂಗ್ಲಾ ನೋಡಿ ಆದರೂ ನೀವು ಬರ್ತಾ ಇಲ್ಲ, ಬಾಂಗ್ಲಾ ನೋಡಿ ಆದರೂ ನೀವು ಕಲಿತಾ ಇಲ್ಲ ಅಂತಂದರೆ ನಿಮ್ಮ ಸಾವು ನೀವೇ ನಿಮ್ಮ ಸಾವಿಗೆ ಕಾರಣರಾಗ್ತಾ ಇದ್ದೀರಿ. ಬೆಂಕಿ ನಮ್ಮ ಏರಿಯಾದಲ್ಲಿ ಇದ್ದಾಗಲೇ ನಾವು ಎಚ್ಚರ ಆಗಬೇಕು. ಮನೆಗೆ ಬರ್ತಾ ಇದೆ, ಶಕ್ಲರ್ನ ಭಾವದಲ್ಲಿ ಮನೆಗೆ ಬರ್ತಾ ಇದೆ. ಯಾರೋ ನಿಮ್ಮ ಜಾತಿಯ ಮುಖಂಡರ ಮಾತು ಕೇಳಬೇಡಿ. ಯಾಕೆ ಅಂದರೆ ನಾಳೆ ಮುಸಲ್ಮಾನರು ಒಂದು ಕೈಲಿ ಕುರಾನ್ ಹಿಡ್ಕೊಂಡು ಬರ್ತಾರೆ, ತಲೆ ಮೇಲೆ ಕತ್ತಿ ಇಟ್ಟಾಗ ಅವ್ರು ಹೇಳ್ತಾರೆ, ನೀವು ಯಾವ ಜಾತಿ ಅಲ್ಲ, ಕಾಪೀರ್ ಅಂತ ಕತ್ತು ಬಿತ್ತರಿಸ್ತಾರೆ. ಒಂದು ಇಸ್ಲಾಂ ಒಪ್ಕೋ, ಇನ್ನೊಂದು ಈ ಕತ್ತಿಗೆ ಕತ್ತು ಕೊಡು ಅಂತ. ಹಿಂದೆ ಆಗಿದೆ ತಾನೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನೀವು ಹಿಂದೂಗಳು, ನಾನು ಹಿಂದೂಗಳಿಗೆ ಮನವಿ ಮಾಡ್ತಿದ್ದೆ, ನಿಮ್ಮ ಜಾತಿ ಅಂತ ಕುಂತ್ರೆ, ನಿಮ್ಮ ಜಾತಿ ಸಂಘಟನೆ ಮಾಡಿದರೆ, ನಿಮ್ಮ ಜಾತಿಯ ಗುರುಗಳ ಮಾತು ಕೇಳಿದರೆ, ನಿಮ್ಮ ರಾಜಕೀಯ ಒಂದು ಹಿತಾಸಕ್ತಿಗೋಸ್ಕರ ನೀವು ಅವ್ರು ಮಾಡಿದರೆ ಖಂಡಿತವಾಗಿಯೂ ನಿಮ್ಮದಿಲ್ಲ. ನಾನು ಉದಾಹರಣೆ ಒಂದು ಮಾತು ಹೇಳ್ತಾ ಇದ್ದೀನಿ, ನನ್ನ ಊರಲ್ಲಿ ಈ ರಾಜ್ಯ ಮುಖ್ಯಮಂತ್ರಿ ಆಳ್ತಿರೋದು ಯಾರು? ಜಾತಿ ಮಾತಾಡಬಾರ್ದು. ಈ ರಾಜ್ಯವನ್ನು ಆಳ್ತಿರೋದು ಒಬ್ಬ ಕುರುಬ ಸಮಾಜದ ನಾಯಕ ಅಂದರೆ ಸಿದ್ದರಾಮಯ್ಯ. ಇವತ್ತು ನನ್ನ ಊರಲ್ಲಿ 13 ಜನ ಕುರುಬ ಸಮುದಾಯದವ್ರಿಗೆ ವಕಾಫ್ ಬಂದಿದೆ. ಹೇಳ್ಬೋದಾಗಿತ್ತಲ್ಲ, ಓ ನನ್ನ ಜಾತಿಯ ಮುಖ್ಯಮಂತ್ರಿ ಇದ್ದಾನೆ, ವಕಾಫ್ ಹೇಗೆ ಬಂತು ಅಂತ ಕೇಳ್ಬೋದಾಗಿತ್ತಲ್ಲ. ಕೇಳಕ್ಕೆ
ಬರೋದಿಲ್ಲ. ಯಾಕೆ ಅಂದರೆ ಅವ್ರ ದೃಷ್ಟಿಯಲ್ಲಿ ನೀವು ಯಾರು ಕುರುಬ ಅಲ್ಲ, ನೀವು ಯಾರು ದಲಿತ ಅಲ್ಲ, ನೀವು ಯಾರು ಬ್ರಾಹ್ಮಣ ಅಲ್ಲ, ನೀವು ಯಾರು ಗೌಡ ಅಲ್ಲ, ನೀವು ಕಾಪೀರರು ಅಷ್ಟೇ ಅವರು ತಲೆಯಲ್ಲಿರೋದು. ಅವ್ರ ತಲೆ ಇರೋದು ಅದು ಒಂದೇ. ಅದಕ್ಕಾಗಿ ಈ ಥರ ಪ್ರತಿಭಟನೆ ಮಾಡಿದ್ರೆ ಏನೂ ಇಲ್ಲ ರೀ, ನಂಗೆ ನಂಬಿಕೆನೇ ಇಲ್ಲ. ನಮಗೆ ಈ ಥರ ಪ್ರತಿಭಟನೆ ಮಾಡೋದು, ನಾವೆಲ್ಲ ಶಾಂತಿ ಏನೂ ಇಲ್ಲ. ನ್ಯೂಟನ್ನ ನಿಯಮಗಳು, ಶ್ರೀಕೃಷ್ಣ ತತ್ವಗಳನ್ನು ಹಿಂದೂಗಳು ಪಾಲಿಸಬೇಕು, ಹಿಂದೂಗಳು ಪಾಲಿಸಲೇಬೇಕು. ಕ್ರಿಯೆಗೆ ಪ್ರತಿಕ್ರಿಯೆ, ಅವ್ರು ನಮ್ಮವ್ರನ್ನ ಅಲ್ಲಿ ಹೊಡೆದ್ರೆ ನಾವು ಅವ್ರವ್ರನ್ನ ಇಲ್ಲಿ ಹೊಡಿಬೇಕು. ಅದು ಒಂದೇ ಉತ್ತರ, ಅದು ಒಂದೇ ಅವ್ರಿಗೆ ಕೊಡತಕ್ಕಂಥ ಉತ್ತರ. ಹಾಗಾಗಿ ನಾನು ಏನು ಈ ತಮ್ಮ ವಿಕ್ರಮ್ ಭಾಳ ಪ್ರಸಿದ್ಧವಂತ ವಾಹಿನಿ, ಅದ್ರ ಮೂಲಕ ಒಂದು ಹೇಳ್ತಾ ಇದ್ದೀನಿ, ಏನು ನೀವು ಜಾತ್ಯತೀತರನ್ನೇ ಇದಿರಲ್ಲ, ಬಿಲದಲ್ಲಿ ಇದಿರಲ್ಲ, ದಯವಿಟ್ಟು ಆ ಬಿಲಗಳನ್ನು ಸೋದಿಸಿಪ್ಪ, ಹೊರಗಡೆ ಕರ್ಕೊಂಬನ್ನಿ ಟೌನ್ ಹಾಲಿಗೆ, ನೋಡೋಣ ಅವ್ರ ಮನಸ್ಥಿತಿ ಹೇಗಿದೆ ಅಂತ. ನಾವು ಒಂದಾಗಿದ್ದೀವಿ, ಈಗ 106 ಜಾತಿಗಳು ಬಿಟ್ಟು ಒಂದಾಗಿದ್ದೀವಿ ಹಿಂದೂ ಸಮಾಜದಲ್ಲಿ. ಆದರೆ ಇವತ್ತಿವರೆಗೂ ನಿಮ್ಮ ಮಾಧ್ಯಮದಲ್ಲಿ ಬಂದ್ರೆ, ನಿಮ್ಮ ಮಾಧ್ಯಮದಲ್ಲಿ ನೋಡಲಿಲ್ಲ, ಬೇರೆ ಮಾಧ್ಯಮದಲ್ಲಿ ನೋಡಿ, ಯಾರಾದರೂ ಪ್ರಗತಿಪರ ಬುದ್ಧಿಜೀವಿಗಳು ಸಾಹಿತ್ಯ ಎನ್ಸ್ಕೊಂಡವರು ಹೋರಾಟ ಮಾಡಿದ್ರೇನ್ರಿ? ಬಿಟ್ಬಿಡ್ರಿ, ಅವ್ರು ಬಿಟ್ಬಿಡಿ. ಅವ್ರು ಯಾವುದೋ ಪಣ್ಣನ ತಂದು ತಿಂದು ಇಲ್ಲಿ ಆರಾಮಾಗಿದ್ದಾರೆ. ಆದರೆ ಮಾನವ ಹಕ್ಕು ಆಯೋಗದವರಾದರೂ ಧ್ವನಿ ಎತ್ತಬೇಕಲ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.